ಒಂದ್ ಉದ್ಯೋಗ ಕೊಟ್ರೆ ಅದನ್ನ ನೆನಕತ್ತೀವಿ ನಾವು. ಭೂಮಿ ಕೊಡು ಹೆಂಗ್ ಕೊಡವ? ಟೊಮಾಟೊ ಬೆಳಿತೀವಿ, ಸೌತೆಕಾಯಿ ಬೆಳಿತೀವಿ, ಬದನೆಕಾಯಿ ಬೆಳಿತೀವಿ, ಭತ್ತ ಬೆಳಿತೀವಿ, ಕಬ್ಬು ಬೆಳಿತೀವಿ, ರೇಷ್ಮೆ ಬೆಳಿತೀವಿ, ಟಪಾಟ ಐತೆ, ತೆಂಗು ಐತೆ, ಅಡಿಕೆ ಐತೆ. ಇಷ್ಟೆಲ್ಲ ಬೆಳೆದು ನಾವು ಜೀವನ ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೂ ನಮ್ ಪ್ರಾಣ ಬಿಟ್ಟರೆ ಹೊರತು ನಮ್ ಭೂಮಿ ಇಟ್ಟು ಬಿಡೋಲ್ಲ. ದುಡ್ಡನ್ನು ಕಂಡ್ರೆ ಹೆಣನು ಬಾಯಿ ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಭಾರತ ದೇಶದ ಬೆನ್ನೆಲುಬು ನಮ್ಮ ರೈತ ಹಾಗಲ್ಲ. ದುಡ್ಡು ಬೇಡ, ಭೂಮಿ ಬೇಕು. ಕಂತಿದೆಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು, ಭೂ ಸ್ವಾಧೀನ ವಿರುದ್ಧದ ರೈತರ ಸಹಾಯ ಕೇಂದ್ರ ಅಂತ ಮಾಡಿಕೊಂಡು ಇದೇ ಒಂದು ಜಾಗದಲ್ಲಿ ಸುಮಾರು 1 ವರ್ಷಗಳ ಕಾಲದಿಂದ 1.5 ವರ್ಷದಿಂದ ಇಲ್ಲಿ ಧರಣಿ ನಡೆಸ್ತಾ ಇದ್ದಾರೆ. ಇವರ ಒಂದು ಅಳಲನ್ನ, ಇವರ ಒಂದು ಕೂಗನ್ನ ಯಾರು ಕೇಳಿಸ್ಕೊತಾ ಇಲ್ಲ. ದೇಶವನ್ನ ನಾವು ಉದ್ಧಾರ ಮಾಡ್ತೀವಿ, ಈ ಸಿಟಿಯನ್ನ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೈತರ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಯಾರ ಕಡೆಯಿಂದ ಸಾಧ್ಯ ಆಗುತ್ತೆ? ಇವರೇ ಬೆನ್ನೆಲುಬು. ಇವರೇ ಒಂದು 16 ಜನಕ್ಕೆ 16 ಕುಟುಂಬಗಳು, 16 ತಲೆಮಾರುಗಳು ಇವರು ಜೀವಿಸಿರ್ತಾರೆ, ಬದುಕಿರ್ತಾರೆ. ಅಂತ ಒಂದು ಜಮೀನನ್ನ ಸರ್ಕಾರ ಈಗ ಏಕಾಏಕಿ ವಶಪಡಿಸ್ಕೊಂಡ್ರೆ ಎಲ್ಲಿ ಹೋಗ್ಬೇಕು? ಈ ಬಿಡದಿ ಬಹಿರ್ಮಂಗದ ರೈತರು ಈ ಒಂದು ಭೂಮಿ ಸ್ವಾಧೀನದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ದರೋಡೆಕೋರರು ಸರ್ಕಾರ ಕಂಡ್ರಿ, ಒಬ್ರು ನಿಯತ್ಕಾರ ಯಾರು ಇಲ್ಲ. ಎಲ್ಲ ಕೊಳ್ಳೆ ಹೊಡಿಯೋದು, ರೈತನ ಮೇಲೆ ಹಾಕೋದು. ರೈತನಂತೂ ಸಾಯಿಸಕ್ ನಿಂತವ್ರೆ. ರೈತನ ಬೆನ್ನೆಲುಬು ಅಂತಾರೆ, ಸುಮ್ಮನೆ ಬಾಯಿಲ್ ಹೇಳ್ತಾರೆ ಅಷ್ಟೇ. ಡೈಲಾಗ್ ಅದು. ಬೆಲೆ ಅಂತ ಬೆಲೆ ಬೆಳೆದಾಗ ಏನು ಇಲ್ಲ, ಏನು ಇಲ್ಲ, ಎಂತದು ಇಲ್ಲ. ಏನು ನೆಮ್ಮದಿ ಮಕ್ಕಳು ಅಂತೇಳಿ ಗೌರ್ಮೆಂಟ್ ಕೆಲಸ ಪುಕ್ಸಟೆ ಕೊಡಕ್ಲ. ಯಾವ ಕೆಲಸ ಸದ್ಯಕ್ಕ ಬಾತ್ರೂಮ್ ನೀವು ದುಡ್ಡು ಕೊಡೋದು ಬೇಡ, ನಾವ್ ಭೂಮಿ ಕೊಡೋದು ಬೇಡ. ನಮ್ ಭೂಮಿ ನಮ್ಮ ಹತ್ರನೇ ಇರ್ಲಿ. ನಾವ್ ರೇಷ್ಮೆ ಬೆಳಿತೀವಿ, ದನ ಕಟ್ಕೊಂಡಿದೀವಿ, ಹಾಲ್ ಕರಿತೀವಿ, ಜೀವನ ಮಾಡ್ತೀವಿ. ನಾವು 50 ಕೋಟಿ ಮಟ್ಟ ನಮ್ಗೆ ಇಂಥ ಜಾಗ ತೆಗೆಲ್ಲೂ ಇಲ್ಲ. ಹಣ ಅಭಿವೃದ್ಧಿ ಬೇಕಾ ಅಥವಾ ನಿಮಗೆ ಹಣ ಬೇಕಾ ಅಥವಾ ನಿಮ್ ಭೂಮಿ ನಿಮಗೆ ಬೇಕಾ? ನಮ್ ಭೂಮಿ ನಮಗ್ ಬಿಡ್ಲಿ ಸರ್. ನಮ್ಗೆ ಯಾವ ಅಭಿವೃದ್ಧಿ ಮಾಡ್ಬೇಕಾಗಿಲ್ಲ, ಅವರು ಯಾವ ಡೆವಲಪ್ ಮಾಡ್ಬೇಕಾದಿಲ್ಲ. ಇರೋ ಡೆವಲಪ್ ಸಾಕು. ನಮ್ಗೆ ಡೆವಲಪ್ ಆಗಿದೆ ಇವಾಗ ಆಲ್ರೆಡಿ. ಅವರು ನಮ್ ಭೂಮಿ ನಮಗ್ ಬಿಟ್ಬಿಟ್ರೆ, ನಮ್ ಭೂಮಿ ನಮಗ್ ಬಿಟ್ರೆ ಅದೇ ಡೆವಲಪ್ ಆಗುತ್ತೆ. ನಾವು ಯಾಕೆ ಬೇಜಾರಾಗಿದ್ದೀರಾ? ನಮ್ ಭೂಮಿ ಹೋಯ್ತಾವಲ್ಲ, ನಾವು ಸ್ವಲ್ಪ ಬೇಜಾರಾಗಿದ್ದೀವಿ. ಅಕ್ವೈರ್ ಮಾಡ್ಕೊಳಕ್ಕಿಂತ ಬಂದಾರಲ್ಲ, ಏನ್ ಅಕ್ವೈರ್ ಬೇಕಾಗಿಲ್ಲ. ಅವ್ರ ರೈತರುಗಳು ಏನಾದ್ರು ವ್ಯವಸಾಯ ಮಾಡ್ಕೊಂಡಿರ್ತೀವಿ. ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ ಯಾರಾದ್ರೂ ರೈತರು? ಯಾರು? ನೀವು ರೈತರು? ಕೇಸ್ಗಳು ಇರ್ತವೆ. ಅಲ್ಲ, ಈಗ ಕೇಸ್ ಹಾಕ್ತೀರಾ ಇವಾಗ? ಹಾಕಕ್ ರೆಡಿ ಇದ್ದೀವಿ. ಅಲ್ಲ, ಇನ್ನು ಎಷ್ಟು ಜನ ಹೋಗ್ತೀರಾ ಇವಾಗ? ಯಾರು ಕೇಸ್ ಹಾಕಕ್ಕೆ ಇವಾಗ? ಇಲ್ಲ, ಇವಾಗ ಫೈನಲ್ ನೋಟಿಸ್ ಕೊಡಿಸ್ತೀನಿ ಅಂತ ಹೇಳವನ. ಆಮೇಲೆ ಅದ್ ಎತ್ಕೊಂಡೇ ಹೋಗ್ಬೇಕು. ಹೋಗಕ್ ರೆಡಿ, ಎಲ್ಲಿಗ್ ಬೇಕಾದ್ರೂ ಕಲೀಲಿ, ಹೋಗಕ್ ರೆಡಿ. ಈಗ ಜೈಲ್ಗೆ ಹಾಕ್ತಾನ, ಹಾಕ್ಲಿ, ಅದಕ್ಕೂ ರೆಡಿ. ಅಲ್ಲ, ಸರ್ಕಾರದ ವಿರುದ್ಧ ನೀವು ಹೋರಾಡ್ತೀರಾ? ಸರ್ಕಾರದ ವಿರುದ್ಧ ಹೋರಾಡಕ್ಕೆ ನಮ್ಗೆ ಕೆಪಾಸಿಟಿ ಅದೇ, ಹೋರಾಡ್ತೀವಿ. ಬೈರ್ಮಂಗಲದ ರೈತರ ಹೋರಾಟದ ಬೆಂಬಲಕ್ಕೆ KRS ಪಕ್ಷ ಜೂನ್ 6ರಂದು ಉಗ್ರ ಹೋರಾಟವನ್ನ ಬೈರ್ಮಂಗಲದಲ್ಲಿ ಮಾಡ್ತು. ಇಲ್ಲಿನ ಒಂದು ರೈತರನ್ನ ನಾನು ಮಾತಾಡಿಸ್ದೆ. ಸುಮಾರು 9,000 ಎಕರೆ ಜಮೀನನ್ನ ಸರ್ಕಾರ ವಶಪಡಿಸಲಿಕ್ಕೆ ಸಿದ್ಧವಾಗಿದೆ. ಅದರಲ್ಲಿ ಎಷ್ಟು ಬಂಜರು ಭೂಮಿ ಇದೆ, ಎಷ್ಟು ಒಂದು ರೈತರ ಫಲವತ್ತತೆ ಜಮೀನಿದೆ ಅಂತ ಕೇಳಿದಾಗ ರೈತರು ಹೇಳ್ತಾರೆ 9,000 ಎಕರೆಯಲ್ಲಿ ಅಮ್ಮಮ್ಮ ಅಂತ ಹೇಳಿದ್ರೆ ದನ ಕರು ಮೇಯಕ್ಕೆ ಮತ್ತೆ ಅದೇನು ಗುಡ್ಡಗಾಡು ಅಂತ ಹೇಳಿ ಒಂದು 500 ಎಕರೆ ಇರ್ಬೋದು. ಇನ್ನು ಬಾಕಿದು 8,500 ಎಕರೆ ಎಲ್ಲವೂ ಕೂಡ ಫಲವತ್ತತೆ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಅಭಿವೃದ್ಧಿ ಕಾಣೋದು ಹೇಗೆ? ಸಾಕಷ್ಟು ರೈತರನ್ನ ಕೇಳಿದೆ, ಹೆಂಗೆ ಈಗ ಅಭಿವೃದ್ಧಿ ಕಾಣೋದು? ಇಲ್ಲಿ ವಿದೇಶಗಳಿಂದ ದುಡ್ಡು ಬರುತ್ತೆ, ಮತ್ತೆ ಹಲವಾರು ಕಂಪನಿಗಳು ಬರ್ತವೆ, ಉದ್ಯೋಗ ಸಿಗುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಈ ಫಲವತ್ತತೆ ಜಾಗದಲ್ಲಿ ಅಭಿವೃದ್ಧಿ ಮಾಡೋದೇನಿದೆ? ಹಾಗೆ ಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಈ ಬಂಜೂರು ಜಿಲ್ಲೆಗಳಿದೆ, ತಾಲೂಕುಗಳಿದೆ, ಅಲ್ಲಿ ಹೋಗಿ ಇವರು ಅಭಿವೃದ್ಧಿ ಮಾಡಲಿ. ಫಲವತ್ತತೆ ಜಮೀನನ್ನ ನಾವು ಕೊಡೋದಿಲ್ಲ, ನಾವು ರಕ್ತ ಕೊಟ್ಟೆವು, ಯಾವುದೇ ಕಾರಣಕ್ಕೂ ಕೂಡ ನಾವು ಜಮೀನು ಕೊಡಲ್ಲ ಅಂತ ಹೇಳಿ ಈ ಬೈರ್ಮಂಗಲದ ರೈತರು ಹೇಳ್ತಿರ್ತಕ್ಕಂಥದ್ದು. ಅಭಿವೃದ್ಧಿ ಅಂತ ಬಂದಾಗ ಸರ್ಕಾರ ತೀರ್ಮಾನ ಮಾಡುತ್ತೆ, ಅದು ನಾವು ಕೋರ್ಟಿಗೆ ಹೋಗ್ಬೇಕಾಗತ್ತೆ. ಕೋರ್ಟಿಗೆ ಹೋದ್ರೆ ಕೋರ್ಟಲ್ಲಿ ಏನು ಕಾನೂನಿದೆ, ಸಾರ್ವಜನಿಕ ಅಭಿವೃದ್ಧಿ ಅಂತ ಬಂದಾಗ ಅದು ಸರ್ಕಾರ ವಶಪಡಿಸಲಿಕ್ಕೆ ಅಧಿಕಾರ ಇದೆ ಅಂತ ಕೋರ್ಟ್ ಹೇಳುತ್ತೆ. ಮುಂದಿನ ಒಂದು ರೈತರ ಜೀವನ ಹೇಗೆ ಅನ್ನೋದು 108 ಕ್ವಶನ್ ರೈತರ ತಲೆಯಲ್ಲಿ ಓಡ್ತದೆ.